ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ. ವಚನಗಳು ಒಂದೆರಡು ವಚನ ಹೇಳೋಣ ಅನಿಸ್ತೈತಿ. ಭಾಳ ಅದ್ಭುತ ವಚನಗಳು ಹಿಂದಿನ ಕಾಲದಿಂದ 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ವಚನ, ಅಲ್ಲಮ ಪ್ರಭುಗಳ ವಚನ ಮತ್ತು ಬಸವಣ್ಣನವರ ವಚನ ಕೇಳಿದ್ರೆ ಮೈ ಮನ ಕರಗಿ ಹೋಗ್ತದೆ. ಎಷ್ಟು ಅದ್ಭುತ ಪರಿಸರ ಬಗ್ಗೆ, ಪ್ರಕೃತಿಯ ಬಗ್ಗೆ, ನಮ್ಮ ದೇಹದ ಬಗ್ಗೆ ಎಷ್ಟೆಲ್ಲ ಎಂತಿಂಥ ವಚನಗಳನ್ನು ರಚನೆ ಮಾಡಿ ನಮಗೋಸ್ಕರ ಆನಂದವಾಗಿರ್ರಿ ಅಂತ ಎಲ್ಲನೂ ನಮ್ಮ ಕೈಗೆ ಅಂಗೈಯಲ್ಲಿ ಬೆಣ್ಣೆ ಕೊಟ್ಟಾಗ ನಾವು ತುಪ್ಪಕ್ಕಾಗಿ ಬೇರೆ ಕಡೆ ಹುಡುಕ್ತಾ ಹೋಗ್ತೀವಿ. ಒಂದೊಂದು ವಚನ ಕೂಡ ಅಷ್ಟು ಅದ್ಭುತವಾಗ್ಯದ. ನೋಡ್ರಿ, ಯಾವುದಂದ್ರೆ ಅಕ್ಕಮಹಾದೇವಿ ವಚನ ಹೇಳ್ತಾಳ. ಅದಕ್ಕೆ ಅಕ್ಕಮಹಾದೇವಿ ಹೇಳ್ತಾಳ, ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ. ಈರ್ವರ ಕೂಟದಲ್ಲಿ ಊಟ ಜೀವಾಳ, ಈರ್ವರ ಕೂಟದಲ್ಲಿ ಊಟ ಜೀವಾಳ. ಒಲಿದಾಟಾವಿನಲಿ ನೋಟ ಜೀವಾಳ, ಒಲಿದಾಟಾವಿನಲಿ ನೋಟ ಜೀವಾಳ. ಕೂಡಲ ಸಂಗನ ಶರಣರ ವರವೆನಗೆ, ಕೂಡಲ ಸಂಗನ ಶರಣರ ವರವೆನಗೆ. ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. ನೋಡ್ರಿ ಎಷ್ಟು ಅದ್ಭುತ ಇಲ್ಲ, ಎಷ್ಟು ಚಂದ. ನೋಡು, ಸೂರ್ಯ ಬರಲಿಲ್ಲ ಅಂದ್ರೆ ತಾವರೆನೇ ಅರಳುವುದಿಲ್ಲ. ಎಷ್ಟು ಮರ್ಮ ಅಡಗೈತಿ ನಮ್ಮ ಪ್ರಕೃತಿಯಲ್ಲಿ. ಚಂದ್ರನ ಉದಯ ನೈದಿಲಿಗೆ ಜೀವಾಳ, ನೈದಿಲೆ ಎಷ್ಟು ನೋಡು. ಈರುವರ ಕೂಟದಲ್ಲಿ ಊಟ ಜೀವಾಳ ಅಂದ್ರೆ 2-3 ಮಂದಿ ಗ್ರೂಪಲ್ಲಿ ಕೂತು ಊಟ ಮಾಡಿದ್ರೆ ಊಟ ಜೀವಾಳ ಆಗ್ತದೆ. ಅಷ್ಟು ಆನಂದವಾಗಿ ಊಟ ಮಾಡ್ತಂದು. ಒಲಿದಾಟಾವಿನಲ್ಲಿ ನೋಟ ಒಲಿತು ಅಂದ್ರೆ ನನಗೆ ಪ್ರೀತಿ ಹುಡ್ತು ಅಂದ್ರೆ ಏನೇ ಇರಲಿ ಕೂಡ ನಮ್ಮ ತಾಯಂದ್ರಿಗೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತೀವಲ್ಲ, ಹಂಗೆ ಒಲಿತೀವಿ ಅಂದ್ರೆ ಟಾವಿನಲ್ಲಿ ನೋಟ ಜೀವಾಳ ಆಗಿಬಿಡ್ತದೆ. ಕೂಡಲ ಸಂಗನ ಶರಣರ ವರ ಎನಗ ಪ್ರಾಣ ಜೀವಾಳವಾಯ್ತಯ್ಯ ಅಂತ ಅಕ್ಕಮಹಾದೇವಿ ಹಾಡ್ತಾಳ, ವಚನ ಬರೀತಾಳ. ಎಷ್ಟು ಅದ್ಭುತ ಅಲ್ಲ. ಇನ್ನೂ ಒಂದು ಬಸವಣ್ಣವ್ರು ಹೇಗೆ ಅಂತ ಬರೆದಿರೋ ಹಾಡು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು. ತೊಳಗಿ ಬೆಳಗುತ್ತಿದ್ದಿತಯ್ಯ, ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು. ತೊಳಗಿ ಬೆಳಗುತ್ತಿದ್ದಿತಯ್ಯ, ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ನೋಡ್ರಿ ಎಷ್ಟು ಅದ್ಭುತ ಐತೆ ನೋಡ್ರಿ. ಕಲ್ಯಾಣ ಎಂಬ ಪ್ರಣತ್ಯಾಗ ಭಕ್ತಿರಸ ಎಂಬ ತೈಲ ಎರೆದು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು. ಎಷ್ಟು ಅದ್ಭುತ ನೋಡ್ರಿ. ಆಚಾರವಂತರಾಗಿರಬೇಕು ಅಂತ ಅದ್ಭುತವಾಗಿ ಬರ್ದಾರ. ಆವಾಗ ತೊಳಗಿ ಬೆಳಗುತ್ತಿತ್ತಂತ. ಹಂಗಿದ್ದಾಗ ತೊಳಗಿ ಬೆಳಗುತ್ತಿತ್ತಯ್ಯ ಶಿವನ ಪ್ರಕಾಶ ಅಂತ. ಆ ಜ್ಯೋತಿ ಉಜ್ವಲವಾಗಿ ಬೆಳೀತದೆ. ಧರ್ಮ ಪಾಲನೆಯಿಂದ, ರೀತಿ ನೀತಿ ಪದ್ಧತಿಯಿಂದ ಇದ್ರೆ ಆ ಜ್ಯೋತಿ ಶಿವನ ಪ್ರಕಾಶವಾಗಿ ಬೆಳಗ್ತದಂತ
ಅಕ್ಕಮಹಾದೇವಿಯವರು, ಬಸವಣ್ಣನವರು ವಚನಗಳಂದ್ರೆ ಎಷ್ಟು ಅದ್ಭುತ ಅಂದ್ರೆ ಅದು ಮಾಣಿಕ್ಯ, ಅಷ್ಟು ಅದ್ಭುತ ಇದ್ದಾವೆ. ವಚನಗಳನ್ನು ಅರ್ಥ ಮಾಡಿಕೊಂಡು ಜೀವಿಸಿದೆವು ಅಂದ್ರೆ ಆರೋಗ್ಯ ಆನಂದದಿಂದ ಇರ್ತೀವಿ. ಅದನ್ನು ಬಿಟ್ಟೀವಿ ಭ್ರಮಾತ್ಮದಲ್ಲಿ, ಭ್ರಮೆ ಜೀವನದಲ್ಲಿ, ಪ್ರಾಪಂಚಿಕದಲ್ಲಿ ಅವ್ರು ಹಾಗಂದ್ರೆ ಇವ್ರು ಹೀಗಂದ್ರೆ ಅಂತ ಜೀವಿಸ್ತಾ ಇರ್ತೀವಿ. ಇರಲಿ, ತಿಳಿದ ಮೇಲೆ ಆದರೂ ಸ್ವಲ್ಪ ನ್ಯಾಯ ರೀತಿ ಪದ್ಧತಿ ಧರ್ಮದಿಂದ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಚನಗಳಂದ್ರೆ ನನಗೆ ಭಾಳ ಇಷ್ಟ. ಥ್ಯಾಂಕ್ ಯು ಹೇಳಕ್ಕೆ ಹಾಡಕ್ಕೆ ಅಂದ್ರೆ ಆನಂದ ಎಲ್ಲೆಲ್ಲೂ ಹುಡ್ಕೋದಲ್ಲ, ಸಣ್ಣದ್ರಲ್ಲಿ ಆನಂದನ ಪಡ್ಕೋಬೇಕು ನಾವು. ದೊಡ್ಡದೇ ಆನಂದ ಬೇಕು, ಒಂದು ಮನೆ ಕಟ್ಟಿದ ಮೇಲೇ ಆನಂದ ಇರಬೇಕು ಅಂದ್ರೆ ಯಾವಾಗ ಮನೆ ಕಟ್ಟೋದು, ಯಾವಾಗ ಆನಂದವಾಗಿರೋದು? ಇವಾಗ ಆನಂದವಾಗಿರ್ಲಕ್ಕ ಶುರು ಮಾಡಿಬಿಡೋಣ, ಎಲ್ಲ ಮನೆಯೂ ಆಗ್ತಾವ, ರೊಕ್ಕನೂ ಬರ್ತಾವ, ಮಕ್ಕಳ ಮದುವೆನೂ ಆಗ್ತದೆ, ಎಲ್ಲನೂ ಆಗ್ತದೆ. ಏನೋ ಒಂದು ಗುರಿ ಇಟ್ಕೊಂಡು ಅದು ಆದಮೇಲೆ ನಾನು ಸಂತೋಷವಾಗಿ ಇರ್ತೀನಿ ಅನ್ನೋದು ಅದನ್ನು ಬಿಟ್ಬಿಡೋಣ. ಆನಂದ ಕ್ಷಣಕ್ಕೂ ಸಣ್ಣದರಲ್ಲಿ ದೊಡ್ಡದರಲ್ಲಿ ಸಣ್ಣ ಘಟನೆಗಳಲ್ಲಿ ಆನಂದ ಭಾಳ ಸಿಗ್ತೈತಿ. ಅದರಲ್ಲಿ ಆನಂದದಿಂದ ಜೀವಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೇನಿಲ್ಲ, ಆನಂದವಾಗಿರಬೇಕು ಅಂದ್ರೆ ಆನಾಪಾನಸತಿ ಧ್ಯಾನ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ 1 ಗಂಟೆ ನಮಗೋಸ್ಕರವಾಗಿರೋದು, 1 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆನಾಪಾನಸತಿ ಧ್ಯಾನ, ಉಸಿರಾಟದ ಮೇಲೆ ಗಮನ ಇಟ್ಟೇವು ಅಂದ್ರೆ ಆನಂದ ತನ್ನಿಂದ ತಾನೇ ಸಿಗ್ತಾ ಹೋಗ್ತದೆ. ನಾನು ಕೂತ್ಕೋಬೇಕು, ಸ್ವಲ್ಪ ಏಕಾಗ್ರತೆಯಿಂದ ಶಾಂತದಿಂದ ಕೂತ್ಕೊಂಡಾಗ ಎಲ್ಲವೂ ಕೂಡ ಸಿಗ್ತದೆ. ಆನಂದ ಎಲ್ಲಿ ಸಿಗ್ತದೆ ಅಂದ್ರೆ ಧ್ಯಾನದ ನೆರಳೇ ಆನಂದವಾಗೈತಿ. ನಮ್ಮ ಗುರುಗಳು ಕೂಡ ತಿಳಿಸ್ಯಾರ. ಆ ಧ್ಯಾನದ ನೆರಳೇ ಆನಂದ ಆಗೈತಿ. ಮತ್ತು ನಿರೋಗಿ ಯಾಕಾಗಿದೆ ಅಂದ್ರೆ ಯೋಗಿಯಾಗಿಲ್ಲ, ಅದಕ್ಕೆ ನಿರೋಗಿಯಾಗಿದೆ ಅಂತ. ಯೋಗಿಯಾಗು ನೀ ರೋಗ ಮುಕ್ತನಾಗ್ತೀವಿ ಅಂತ ನಮ್ಮ ಗುರುಗಳು ವಾಣಿ ಕೂಡ ಹೇಳ್ತಾರೆ. ಅದಕ್ಕಾಗಿ ರೋಗ ಮುಕ್ತರಾಗಿ ಆನಂದವಾಗಿ ಇರಬೇಕು ಅಂದ್ರೆ ಧ್ಯಾನಸ್ಥರಾಗಬೇಕು. ಧ್ಯಾನ ಮಾಡೋಣ ಅಂತ ಹೇಳ್ತಾ, ಈ ವಚನಗಳನ್ನು ಹೇಳ್ತಾ ಆನಂದವಾಗಿ ಆರೋಗ್ಯವಾಗಿರೋಣ ಅಂತ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಯಾಕಂದರೆ ನಾವು ಇನ್ನೊಬ್ಬರನ್ನ, ನನ್ನ ವಾಣಿ ಏನಾಗಿರ್ಬೇಕಂದ್ರೆ ಇನ್ನೊಬ್ಬರು ಒಳ್ಳೆಯದನ್ನು ಬಯಸಬೇಕು. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಕಲ್ಮಶ ಇಟ್ಕೊಂಡು ನನ್ನ ಮನಸ್ಸಲ್ಲಿ ಅವ್ರ ಕಡೆಯಿಂದ ಅವರಿಂದ ಕಲ್ಮಶ ಪ್ರತಿಫಲ ಅವ್ರ ಕಲ್ಮಶ ನಾನು ಮಾಡ್ತಾಯಿದ್ರೆ ನನ್ನ ಮನಸ್ಸೇ ಮೊದಲು ಕಲ್ಮಶ ಆತ. ಇನ್ನೊಬ್ರು ಕೆಟ್ಟವರು ಅನ್ನಬೇಕು ಅಂದಾಗ ಮನಸ್ಸು ನಾನು ಮೊದಲು ಕೆಟ್ಟಿರ್ತದಲ್ಲಿ. ಮತ್ತು ನಾನು ವಾಣಿ ನನಗೆ ಆಶೀರ್ವಾದ ಆಗುವಾಗ ನನ್ನ ಮನಸ್ಸು ಕಲ್ಮಶ ಮಾಡ್ಕೊಂಡು ನಾನು ಇನ್ನೊಬ್ರಿಗೆ ಬ್ಲೇಮ್ ಮಾಡೋಕ್ಕೆ ಹೋದ್ನೆ ಅಂದ್ರೆ ಮೊದಲು ಯಾರಿಗೆ ಒಳ್ಳೇದಾಗ್ತದೆ? ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಅಂತ ಹೇಳ್ಯಾರಲ್ಲ. ಸಿಟ್ಟು ಮಾಡ್ಕೊಂಡೆ ಅಂದ್ರೆ ಅವ್ರ ಮ್ಯಾಲೆ ಸಿಟ್ಟು, ಯಾರೋ ಒಬ್ಬರ ಮೇಲೆ ಸಿಟ್ಟು ಮಾಡ್ಕೊಂಡೆ ಅಂದ್ರೆ ಅವ್ರಿಗೇನು ತೊಂದರೆ ಆಗೋಲ್ಲ, ಮೊದಲ ನನಗೆ ತೊಂದರೆ ಆಗ್ತದೆ, ನನ್ನ ಶರೀರದ ಮೇಲೆ ತೊಂದರೆ ಆಗ್ತದೆ. ನನ್ನ ಉಸಿರಾಟ ನೋಡ್ರಿ, ಏನು ನಾವು ಸಿಟ್ಟಿಗೆರೆದಾಗ ಉಸಿರಾಟ ಕ್ರಿಯೆ ಕೂಡ ಭಾಳ ಬ್ರೀತೌಟ್ ಭಾಳ ಅವಸರ ಆಗ್ತದೆ, ದಮ್ ಬರ್ತೈತಿ. ಯಾಕೆ ಬೇಕು ಇವೆಲ್ಲ? ಅದಕ್ಕಾಗಿ ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಬೇಡ, ಯಾರಿಗೇನು ಕೇಡು ಬಯಸೋದು ಬೇಡ. ಅವ್ರು ಕೇಡು ಬಯಸಿದ್ದೀವಿ ಅಂದ್ರೆ ನನಗೆ ಮೊದಲು ಕೇಡಾಗ್ತದೆ. ಒಂದು ಕೆಸರು ಇನ್ನೊಬ್ರಿಗೆ ಹಚ್ಚಬೇಕು ಅಂದ್ರೆ ಮೊದಲು ನನ್ನ ಕೈ ಕೆಸರಾಗ್ತದೆ. ಹಾಗಾಗಿ ಇದೇ ಥರನೇ ಸಣ್ಣ ಉದಾಹರಣೆನೇ ಎಲ್ಲದಕ್ಕೂ ಅನ್ವಯಿಸ್ತದೆ. ಅದಕ್ಕೆ ನಾನು ಬಾಯಿಯಿಂದ ಆಡುವ ಮಾತು, ಉಸಿರಿಂದ ಬರುವ ಭಾವನೆಗಳು ಭಾಳ ಪರಿಶುದ್ಧವಾಗಿರಬೇಕು. ಎಲ್ಲ ನನ್ನದೇ, ಎಲ್ಲ ನನ್ನವರೇ ಅನ್ನೋ ಮನೋಭಾವ ಬೆಳೆಸ್ಕೊಬೇಕು. ಆಗ ನನಗೆ ಒಳ್ಳೆಯದೇ ಆಗ್ತದಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನೇ ಅನುಭವಿಸ್ತಾ ಇರ್ತೀನಿ. ಇನ್ನೊಬ್ಬರಲ್ಲಿ ದ್ವೇಷ ಮಾಡಿದ್ರೆ ಏನು ಬರೋದಿಲ್ಲ, ತುಂಬ ಇನ್ನೊಂದಿಷ್ಟು ಹಿಂಸೆ ಆಗ್ತದೆ. ಹಾಗಾಗಿ ಬೇಕಾಗಿಲ್ಲ. ಇನ್ನೊಬ್ರಿಗೆ ನಾವೇನು ಆಸ್ತಿಯನ್ನು ಬರ್ಕೊಡ್ತೀವಿ, ಒಂದಿಷ್ಟು ದುಡ್ಡನ್ನು ಕೊಡ್ತೀವಿ, ಪ್ರೀತಿಯಿಂದ 1-2 ಮಾತಾಡಿ ನೀವು ಚಲೋ ಇರಿ, ನಾವು ಚಲೋ ಇರ್ತೀವಿ, ನೀವು ಚಲೋ ಇದ್ರೆ ಸಾಕು ಅಂತ ಈ ಥರ ನಮ್ಮ ಮನೋಭಾವ ಬೆಳೆಸ್ಕೊಂಡೆ ಅಂದ್ರೆ ಮೊದಲು ನನ್ನ ಬಾಯಿಯಿಂದ ಆಲೋಚನೆ ಭಾವನೆಗಳನ್ನು ಶುದ್ಧವಾಗಿ ಇಟ್ಕೊಂಡೆ ಅಂದ್ರೆ ನನಗೆ ಆರೋಗ್ಯವಾಗಿ ಆನಂದವಾಗಿ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹಾಗೆ ಕೂಡ ಕಾರ್ಯಾಚರಣೆ ಇದ್ದೀನಿ, ಕಾರ್ಯರೂಪದಲ್ಲಿ ಇರ್ತೀನಿ. ನೀವು ಯಾರು ಏನಾರು ಅಂದರೂ ಕೂಡ, ಬೈದರೂ ಕೂಡ ಓಕೆ ಇರಲಿ, ಏನೋ ತಿಳಿಯಲಾರ್ಕಂದಿರ್ತಾರೆ ಅಷ್ಟೇ. ಅವ್ರ ಮನಸ್ಸನ್ನು ಧ್ಯಾನಕ್ಕೆ ಬಂದಿಲ್ಲ, ಬಾಲ ಮನಸ್ಸು ಐತಿ, ಬಾಲ ಆತ್ಮ ಐತಿ ಅಂತ ತಿಳ್ಕೊತೀನಿ. ನಾನು ಈಗ ತಿಳ್ಕೊಳ್ತೀನಿ. ನಾನೆಲ್ಲ ಮೊದಲೆಲ್ಲ ತಿಳ್ಕೊಳ್ಳಲ್ಲ ಬಾಂಬ್ ಇದ್ದಂಗಿದ್ದೆ, ಜಗಳ ಮಾಡೋದು ಎಲ್ಲ ಮಾಡ್ತೀನಿ, ಮನಸ್ಸಿಗೆ ಹಚ್ಕೊಂಡು ಅವ್ರ ಜೊತೆ ಮಾತೇ ಬಿಡ್ತಿದ್ದೆ. ಇವಾಗ ಏನಿಲ್ಲ, ಅವರಿಗೆ ಅಜ್ಞಾನದಲ್ಲಿರ್ತೀವಲ್ಲ, ಆ ಧ್ಯಾನಕ್ಕಿಂತ ಬರೋದಕ್ಕಿಂತ ಮುಂಚೆ ಅಜ್ಞಾನ ಇರ್ತೀವಿ. ಈ ಧ್ಯಾನ ಗೊತ್ತಾದ ಮೇಲೆ, ಸ್ವಲ್ಪ ಬೆಳಕು ಮೂಡಿದ ಮೇಲೆ ಇರಲಿ, ಅವರು ನಮ್ಮವ್ರು ಯಾವ್ದಾರ, ಯಾಕೋ ತಿಳಿಲಾರೆ ಮಾತಾಡಾರ, ತಿಳಿದಿಲ್ಲ ಅವರಿಗೆ ಅಂತ ಕ್ಷಮಿಸೋದ್ರಲ್ಲಿ ಇರೋ ಔಷಧಿ ಮತ್ತು ಯಾವುದರಲ್ಲೂ ಇಲ್ಲ. ಕ್ಷಮಿಸಬೇಕು. ಯಾವುದೇ ಒಂದು ವಿಷಯ ಆದರೂ ಕೂಡ ಕ್ಷಮಾಪಣೆ ಭಾಳ ಒಳ್ಳೆಯ ಔಷಧಿ. ಅದು ಎಲ್ಲದಕ್ಕಿಂತ ಅತಿ ಮುಖ್ಯವಾದ ಒಳ್ಳೆಯ ಔಷಧಿ ಅಂದರೆ ಕ್ಷಮಾಪಣೆ. ಅವ್ರು ಯಾರು ಏನು ಅಂದ್ರೆ ಆಡಿದ್ರೆ ಅವ್ನು ಕ್ಷಮಿಸ್ಬಿಡ್ಬೇಕು, ಇರಲಿ ಹೋಗಲಿ ಅಂತ ಬಿಡಬೇಕು. ಆವಾಗ ನಾನು ಆನಂದವಾಗಿರ್ತೀನಿ, ಅವರು ಆನಂದ ಇರುತ್ತೆ, ಯಾವ ಜಗಳನೂ ಬರೋದಿಲ್ಲ. ಆವಾಗ ಇನ್ನು ಮುಂದೆ ಹೆಚ್ಚಿಗೆ ಏನೂ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಮಾತಾಡ್ದೇ ಈ ಜಗಳ ಬಂದಾಗ ಚರ್ಚೆಗಳು ಮಾಡ್ದಾಡ್ದೇ
ಅಷ್ಟೇ ಮಾತು ಮಿತವಾಗಿಟ್ಕೊಂಡು ಇರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ.